ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾನು ಒಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದಕ್ಕಾಗಿ ನನ್ನ ಇಂಟ್ರೊಡಕ್ಷನ್ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಗೀತಾ ಯಮ್ನೂರ್ ಅಂತ. ಐ ಆಮ್ ಮ್ಯಾರಿಡ್ ಆ್ಯಂಡ್ 3 ವರ್ಷದೊಬ್ಬಳು ಮಗಳಿದ್ದಾಳೆ. ನನ್ನ ಎಜುಕೇಷನ್ ಬಂದುಬಿಟ್ಟು BSc ನರ್ಸಿಂಗ್ ಮಾಡಿದ್ದೀನಿ. ಸೊ ಗೌರ್ಮೆಂಟ್ ಸೆಕ್ಟರಲ್ಲಿ BSc ನರ್ಸಿಂಗ್ ಕಂಪ್ಲೀಟ್ ಆಗಿದ್ದಕ್ಕೆ CHO ಅಂತ ವರ್ಕ್ ಮಾಡ್ತಾಯಿದ್ದೀನಿ. CHO ಅಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ. ಸೊ ಕನ್ನಡದಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ವರ್ಕ್ ಮಾಡ್ತಾಯಿದ್ದೀನಿ. ಏನಿದು CHO ಸಮುದಾಯ ಆರೋಗ್ಯ ಅಧಿಕಾರಿ ಅಂತಂದರೆ BSc ನರ್ಸಿಂಗ್ ಕಂಪ್ಲೀಟ್ ಆದವ್ರಿಗೆ ಇದು ಒಂದು ಜಾಬ್ ಇದೆ. ಗೌರ್ಮೆಂಟ್ ಸೆಕ್ಟರಲ್ಲಿ ಇದೆ. ಇದು ಗುತ್ತಿಗೆ ಆಧಾರದ ಮೇಲೆ ಜಾಬ್ ಇರೋದು. ಸೊ ಅಪ್ಲೈ ಮಾಡಿ ಎಕ್ಸಾಮ್ ಎಲ್ಲ ಬರೆದು ಸೆಲೆಕ್ಟಾಗಿ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ನಮಗೊಂದು ಹಾಸ್ಪಿಟಲ್ ಬಿಲ್ಡಿಂಗ್ ಕೊಡ್ತಾರೆ. ಆ ಬಿಲ್ಡಿಂಗಲ್ಲಿ ನಾವು ವರ್ಕ್ ಮಾಡಬೇಕು. ನಮ್ಮದು 12 ಪ್ಯಾಕೇಜಸ್ ಇರುತ್ತೆ. ಆ ಬೇಸ್ ಮೇಲೆ ನಾವು ವರ್ಕ್ ಮಾಡಬೇಕಾಗುತ್ತೆ. ಆ 12 ಪ್ಯಾಕೇಜಸ್ ಏನಂತ ನಾನು ಆಮೇಲೆ ವಿವರವಾಗಿ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ನನ್ನ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನನ್ನ ಪ್ರೊಫೆಷ್ನಲ್ ಲೈಫ್ಗೆ ಸಂಬಂಧಪಟ್ಟಂಥ ಎಲ್ಲ ಆರೋಗ್ಯ ಮಾಹಿತಿಗಳನ್ನು ಶೇರ್ ಮಾಡಲು ಇಷ್ಟಪಡ್ತೀನಿ. ಹಾಗೆ ಡೈಲಿ ಲೈಫ್ ಸ್ಟೈಲ್, ಟ್ರಾವೆಲಿಂಗ್ ವಿಡಿಯೋ, ಕೆಲವೊಂದಿಷ್ಟು ಹೆಲ್ತ್ ಟಿಪ್ಸು, ಆಮೇಲೆ ಮನೆ ಮದ್ದುಗಳು, ಏನೆಲ್ಲ ನನಗೆ ಗೊತ್ತಿರುತ್ತೋ ಉಪಯುಕ್ತ ಮಾಹಿತಿ ಎಲ್ಲನೂ ನಾನು ಶೇರ್ ಮಾಡಲು ಇಷ್ಟಪಡ್ತೀನಿ. ಸೊ ನನ್ನ ಚಾನಲ್ನ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ, ಸರ್ವರಿಗೂ ಆರೋಗ್ಯ ಸೇವೆ ಒದಗಿಸುವ ಸಂಯೋಜಿತ ಯೋಜನೆ ಈ ಆಯುಷ್ಮಾನ್ ಆರೋಗ್ಯ ಮಂದಿರ. ಈ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ನಾವು 12 ಪ್ಯಾಕೇಜಸ್ ಮೇಲೆ ನಾವು ಕೆಲಸಗಳನ್ನ ಮಾಡ್ತೀವಿ. ಆ 12 ಪ್ಯಾಕೇಜಸ್ ಯಾವೆಂದರೆ, ಫಸ್ಟ್ನೇದು ಗರ್ಭಾವಸ್ಥೆಯಲ್ಲಿ ಮತ್ತು ಮಗುವಿನ ಜನನದಲ್ಲಿ ಕಾಳಜಿನ ತೊಗೋಬೇಕು ನಾವು. ಅದು ANC, PNC ಮತ್ತು HBNC ವಿಸಿಟ್ಸ್ ಅಂತ ನಾವು ಹೇಳ್ತೀವಿ. ANC ಅಂತಂದರೆ ಆ್ಯಂಟಿನೆಟಲ್ ಕೇರ್, PNC ಅಂದರೆ ಪೋಸ್ಟ್ ನೆಟಲ್ ಕೇರ್, ಆ್ಯಂಡ್ HBNC ವಿಸಿಟ್ಸ್ ಅಂತಂದರೆ ಹೋಮ್ ಬೇಸ್ಡ್ ನ್ಯೂನೆಟಲ್ ಕೇರ್ ಅಂತ. ನಾವು ಮನೆಗಳಿಗೆ ವಿಸಿಟ್ ಮಾಡಿ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ವಿಚಾರಿಸ್ತಕ್ಕಂಥ ಯೋಜನೆ. ಬಾಲ್ಯ ಮತ್ತು ಹದಿಹರೆಯದವರ ಆರೋಗ್ಯ ಸೇವೆಗಳು ಮತ್ತು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮಗಳು ಅಂತಂದರೆ ಇದರಲ್ಲಿ ಏನಾಗುತ್ತೆ, ಹುಟ್ಟಿದ ಮಕ್ಕಳಿಂದ ಹಿಡಿದು ಹದಿಹರೆಯದವರವರೆಗೂ ನಾವು ಎಲ್ಲ ಮಕ್ಕಳ ಆರೋಗ್ಯವನ್ನು ವಿಚಾರಿಸ್ತಕ್ಕಂಥ ಯೋಜನೆ ಇದು. ನೆಕ್ಸ್ಟ್ ಕುಟುಂಬ ಕಲ್ಯಾಣ ಯೋಜನೆ ಮತ್ತು ಗರ್ಭ ನಿರೋಧಕತೆ ಹಾಗೂ ಇತರ ಸಂತಾನೋತ್ಪತ್ತಿ ಆರೋಗ್ಯ ಸೇವೆಗಳು ಅಂತಂದರೆ ಇದರಲ್ಲಿ ಮುಖ್ಯವಾಗಿ ಏನು ಬರುತ್ತೆ ಅಂದರೆ, ನಾವು ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಅಂತರವನ್ನು ಕಾಯ್ಕೋಬೇಕು ಅಂತ ನಾವು ಸಮುದಾಯದ ಹೆಣ್ಣು ಮಕ್ಕಳಿಗೆ ಎಲ್ಲ ನಾವು ಹೆಲ್ತ್ ಎಜುಕೇಷನನ್ನು ಕೊಡ್ತೀವಿ. ಗರ್ಭ ನಿರೋಧಕ ಮಾತ್ರೆಗಳು ಬಂದಿವೆ ಹಾಗೂ ಗರ್ಭ ನಿರೋಧಕ ಇಂಜೆಕ್ಷನ್ಸ್ ಇರುತ್ತವೆ. ಅದರಲ್ಲಿ ಎಲ್ಲ ನಾವು ವಿಧಗಳನ್ನು ಅವರಿಗೆ ತಿಳಿಸಿಕೊಟ್ಟು ಎಲ್ಲರಿಗೂ ನಾವು ಹೆಲ್ತ್ ಎಜುಕೇಷನ್ ಕೊಟ್ಟು ಅವರಿಗೆ ಪ್ರೇರೇಪಿಸ್ತೀವಿ. ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಅಂತರ ಕಾಯ್ದುಕೊಳ್ಳ್ರಿ ಅಂತ ನಾವು ಅವರಿಗೆ ತಿಳಿಸಿ ಹೇಳಿ ಅವ್ರನ್ನ ಪ್ರೇರೇಪಣೆ ಮಾಡ್ತೇವೆ. ನೆಕ್ಸ್ಟ್ ಸಾಂಕ್ರಾಮಿಕ ರೋಗಗಳ ನಿರ್ವಹಣೆ. ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡಕ್ಕಂಥ ರೋಗಗಳಿರ್ತಾವಲ್ಲ, ಸಾಂಕ್ರಾಮಿಕ ರೋಗಗಳು, ಆ ರೋಗಗಳ ನಿರ್ವಹಣೆ ಮಾಡ್ತೀವಿ ಹಾಗೂ ತಪಾಸಣೆ ಮತ್ತು ಆ ರೋಗಗಳು ಬರಲಾರ್ದಂತೆ ಎಲ್ಲರಿಗೂ ನಾವು IEC ಅಂದರೆ ಇನ್ಫಾರ್ಮೇಷನ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅಂದರೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತೀವಿ. ನೆಕ್ಸ್ಟ್ ತೀವ್ರತರವಾದ ಸರಳ ಕಾಯಿಲೆಗಳಿಗೆ ಹಾಗೂ ಸಣ್ಣ ಕಾಯಿಲೆಗಳಿಗೆ ಸಾಮಾನ್ಯ ಹೊರರೋಗಿ ಆರೈಕೆ ಅಂದರೆ OPD ಅಂತ ಹೇಳ್ತೀವಿ, ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್. ಅಂದರೆ ನಾವು OPD ಕೂಡ ನೋಡ್ತೇವೆ. ಅಲ್ಲಿ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಎಲ್ಲ ನಾವು ಔಷಧಿ ಮತ್ತು ಗುಳಿಗೆಗಳನ್ನು ಕೊಡ್ತೇವೆ. ಹಾಗೂ ಒಂದು ವೇಳೆ ಕಾಯಿಲೆ ತೀವ್ರತರವಾಗಿದ್ದರೆ ನಾವು PHC ಅಂದರೆ ಪ್ರೈಮರಿ ಹೆಲ್ತ್ ಸೆಂಟರ್, ಅಲ್ಲಿ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ, ಅವ್ರಿಗೆ ನಾವು ಕಮ್ಯುನಿಕೇಷನ್ ಮಾಡಿ ಅಲ್ಲಿಗೆ ಪೇಷಂಟ್ನ ರೆಫರ್ ಮಾಡ್ತೇವೆ. ನೆಕ್ಸ್ಟ್ NCD ಅಂತ ಹೇಳ್ತೀವಿ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಅಂದರೆ ಇದರಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡಲಾರ್ದಂಥ ರೋಗಗಳು ಇವು. ಎಕ್ಸಾಂಪಲ್ ಅಂದರೆ BP, ಶುಗರ್, ಕ್ಯಾನ್ಸರ್, ಹಾರ್ಟ್ ಡಿಸೀಸ್ ಇವೆಲ್ಲ ಬರ್ತವೆ. ಇವೆಲ್ಲ ರೋಗಗಳ ತಪಾಸಣೆ ಹಾಗೂ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಮತ್ತು ನಿರ್ವಹಣೆ ಮಾಡ್ತೀವಿ. NVBDCP ಅಂತಂದರೆ ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ. ಅಂದರೆ ಸೊಳ್ಳೆ ಮತ್ತು ನೊಣ ಇವುಗಳಿಂದ ಬರ್ತಕ್ಕಂಥ ಕೆಲವೊಂದು ಕಾಯಿಲೆಗಳಿರುತ್ತವೆ. ಎಕ್ಸಾಂಪಲ್ ಮಲೇರಿಯಾ, ಡೆಂಗು, ಚಿಕನ್ಗುನ್ಯಾ ಇವೆಲ್ಲ. ಈ ರೋಗಗಳನ್ನು ಕೂಡ ಬರಲಾರ್ದಂತೆ ತಡೆಗಟ್ಟಿ ಸಮುದಾಯದ ಜನರಿಗೆ ಎಲ್ಲನೂ ಬರಲಾರ್ದಂತೆ ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ. ಎಕ್ಸಾಂಪಲ್ ಇದರಲ್ಲಿ ನಾವು ಲಾರ್ವಾ ಸರ್ವೆ ಅಂತ ಮಾಡ್ತೀವಿ. ಅಂದರೆ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾವು ನಾಶಪಡಿಸಿದರೆ, ಸೊಳ್ಳೆನೇ ಹರಡಲಾರ್ದಂತೆ ನಾವು ನೋಡಿಕೊಂಡ್ರೆ ಸೊಳ್ಳೆಯಿಂದ ಬರ್ತಕ್ಕಂಥ ರೋಗಗಳು ಅವನ್ನ ನಾವು ತಡೆಗಟ್ಟಬಹುದು. ಆಮೇಲೆ ಓರಲ್ ಮತ್ತು ENT ಕೇರ್ ಅಂದರೆ ಇವೆಲ್ಲ ಸಾಮಾನ್ಯ ಓರಲ್ ಕೇರ್ ಅಂದರೆ ENT, ಗಂಟಲು ಇದೆಲ್ಲ ಸಮಸ್ಯೆಗಳಿಗೆ ನಾವು
ಗುಳಿಗೆಗಳನ್ನು ಕೊಡ್ತೇವೆ, ಚಿಕಿತ್ಸೆಯನ್ನು ಮಾಡ್ತೇವೆ. ಪ್ಯಾಲಿಯೇಟಿವ್ ಕೇರ್ ಅಂತಂದರೆ ಇದು ಓಲ್ಡ್ ಏಜ್ ಹಿರಿಯರಿಗೆ ಇರುವಂಥ ಇದು ಒಂದು ಯೋಜನೆ.